ಬಿಜೆಪಿಯ ಇಬ್ಬರು ಶಾಸಕರ ಉಚ್ಚಾಟನೆಯಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ? ಇಬ್ಬರನ್ನ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ಈ ಇಬ್ಬರು ಉಚ್ಚಾಟಿತರ ಮುಂದಿನ ನಡೆ ಏನು? ಎಲ್ರಿಗೂ ಲಾಭ ತಂದುಕೊಡ್ತಾ ಉಚ್ಚಾಟನೆಗೊಂಡವರಿಗೂ ಲಾಭನಾ? ಬಿಜೆಪಿಯ ಇಬ್ಬರು ಶಾಸಕರನ್ನ ಉಚ್ಚಾಟನೆಗೊಳಿಸಲಾಗಿದೆ. ಹಾಗಾದ್ರೆ ಈ ಉಚ್ಚಾಟನೆಯಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ? ಈ ಇಬ್ಬರು ಉಚ್ಚಾಟಿತರ ಮುಂದಿನ ನಡೆ ಏನು? ಎಲ್ರಿಗೂ ಲಾಭ ತಂದುಕೊಡ್ತಾ ಈ ಉಚ್ಚಾಟನೆಗೊಂಡವರಿಗೂ ಲಾಭ ಆಯ್ತಾ? ಬಿಜೆಪಿ ನಾಯಕರು ಇಬ್ಬರಿಗೂ ಲಾಭವಾಯ್ತಾ? ಹಾಗಾದ್ರೆ ಇಬ್ಬರು ಕಾಂಗ್ರೆಸ್ಸಿಗೆ ಇನ್ನಷ್ಟು ಹತ್ರ ಆಗ್ತಾರೆ. ಏನ್ ಅನುಕೂಲ ಹಾಗಾದ್ರೆ ಉಚ್ಚಾಟಿತ ಶಾಸಕರಿಗೆ ಅಂತ ನೋಡಿದ್ರೆ, ಬಿಜೆಪಿ ಸಂಬಂಧವನ್ನ ಉಭಯ ಶಾಸಕರು ಕಡ್ಕೊಂಡಿದ್ದಾರೆ. ಸರ್ಕಾರದ ಭಾಗವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಪಕ್ಷ ತೀರ್ಮಾನ ತಗೊಂಡಿದೆ. ಈಗ ನಡೀತಾ ಇರೋ ಚರ್ಚೆ ಅಂತ ಅಂದ್ರೆ ಲಾಭ ನಷ್ಟದ ಲೆಕ್ಕಾಚಾರ. ಹಾಗಾದ್ರೆ ಈ ಉಚ್ಚಾಟನೆಯಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ? ಯಾಕಂದ್ರೆ ಇಬ್ಬರು ಉಚ್ಚಾಟಿತ ಶಾಸಕರೇನಿದ್ದಾರೆ ಮೊದಲಿಂದಲೂ ಅಂತರ ಕಾಯ್ದುಕೊಂಡಿದ್ರು. ಈಗ ಅಂತರ ಕಾಯ್ದುಕೋಬೇಕಾದ ಪರಿಸ್ಥಿತಿ ಏನಿಲ್ಲ. ಈಗ ನೋಡಿದ್ರೆ ಕಾಂಗ್ರೆಸ್ಸಿಗೆ ಇನ್ನಷ್ಟು ಹತ್ರ ಆಗ್ತಾರೆ. ಹಾಗಾದ್ರೆ ಖಂಡಿತವಾಗ್ಲೂ ಕೂಡ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ಆರಂಭಿಕವಾದಂತ ಅಧಿವೇಶನದಲ್ಲೇ ಒಂದ್ ರೀತಿ ಅಂತರವನ್ನ ಕಾಪಾಡ್ಕೊಂಡಂತ ಇಬ್ಬರು ಶಾಸಕರುಗಳು ನಿಶ್ಚಯವಾಗಿಯೂ ಕೂಡ ಬಿಜೆಪಿ ಒಳಗಿರ್ತಕ್ಕಂತ ಒಂದು ನಾಯಕತ್ವಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ರು. ಅದು ಮುಂದಿನಗಳಲ್ಲಿ ವಿಜಯೇಂದ್ರ ಅವರು ಅಧ್ಯಕ್ಷ ಆಗ್ತಿದ್ದಾಗ ಇನ್ನಷ್ಟು ಜೋರ ಕೂಡ ಆಯ್ತು. ಇವರನ್ನ ಪಕ್ಷದ ಒಳಗಡೆ ಸಂತೈಸುವಂತ ಕೆಲಸ ಸಕಾರಾತ್ಮಕ ಆಗದೇ ಇರುವಂತ ಕಾರಣಕ್ಕಾಗಿ ಅಂತರ ಇನ್ನಷ್ಟು ಜಾಸ್ತಿ ಆಯ್ತು. ಅಂತಿಮವಾಗಿ ಇವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಕೋರ್ ಕಮಿಟಿಯಲ್ಲಿ ತೆಗೆದುಕೊಂಡ ಕಾರಣಕ್ಕಾಗಿ ಇವರನ್ನೀಗ ರಾಷ್ಟ್ರೀಯ ನಾಯಕರು ಅವರ ಅಧಿಕೃತವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ನಿಶ್ಚಯವಾಗಿಯೂ ಕೂಡ ಈ ಒಂದು ತೀರ್ಮಾನ ಯಾರಿಗೆ ಲಾಭ ಅಂತಕ್ಕಂಥದ್ದು ಬಹಳ ಗಂಭೀರವಾದ ಚರ್ಚೆ ಆಗ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇಬ್ಬರು ಶಾಸಕರುಗಳು ತಮ್ಮದೇ ಆದಂತ ರೀತಿಯಲ್ಲಿ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ರು. ಪಕ್ಷದ ಯಾವುದೇ ಅಧಿಕೃತವಾದ ಕಾರ್ಯಕ್ರಮದ ಭಾಗವಹಿಸ್ತಾ ಇರಲಿಲ್ಲ. ಪಕ್ಷಕ್ಕೂ ಮತ್ತು ತಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಂತ ಇಬ್ಬರು ಶಾಸಕರುಗಳು ಸರ್ಕಾರದ ಭಾಗವಾಗಿ ಕೆಲಸ ಮಾಡುವಂತಹದನ್ನ ಮುಂದುವರಿಸಿದ್ರು. ಸಚಿವರಿಗೆ ಕೈ ಜೋಡಿಸ್ತಕ್ಕಂತ ಮತ್ತು ಸರ್ಕಾರದ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಇಬ್ಬರು ಶಾಸಕರು ಮಾಡ್ತಾ ಇದ್ರು. ಹಾಗಾಗಿ ಇವರಿಬ್ಬರನ್ನು ಉಚ್ಚಾಟನೆ ಮಾಡಿದ್ರಿಂದ ಯಾರಿಗೆ ಲಾಭ ಆಯ್ತು ಅಂತಕ್ಕಂಥ ಚರ್ಚೆ ಈಗ ಪಕ್ಷದ ಒಳಗಡೆ ನಡೀತಾ ಇರುವಂತ. ಅಂತಿಮವಾಗಿ ಇವರನ್ನು ಉಚ್ಚಾಟನೆ ಮಾಡಿದ್ರೆ ಎರಡೂ ಬಣಗಳಿಗೂ ಅಂದ್ರೆ ಇಬ್ಬರಿಗೂ ಕೂಡ ಲಾಭ ಆಗಿದೆ ಅಂತಕ್ಕಂಥ ಅಂದ್ರೆ ಒಂದು ಕಡೆ ಉಚ್ಚಾಟನೆಗೊಂಡವರಿಗೂ ಮತ್ತು ಉಚ್ಚಾಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಲಾಭ ಆಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಪಕ್ಷದಲ್ಲಿ ಅಧಿಕೃತವಾಗಿ ಇಲ್ಲದೆ ಇರತಕ್ಕಂತ ಸಹಜವಾಗಿ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳಿಂದ ಪಕ್ಷದ ಎಲ್ಲ ಚಟುವಟಿಕೆ ದೂರ ಆಗಿದ್ದಂತ ಇಬ್ಬರು ಶಾಸಕರು ಸಹಜವಾಗಿ ಅಂತರವನ್ನ ಕಾಪಾಡಿಕೊಂಡು ಸರ್ಕಾರದ ಪರವಾಗಿ ಕೆಲಸ ಮಾಡ್ಲಿಕ್ಕೆ, ರಾಜಕೀಯವಾಗಿ ಕಾಂಗ್ರೆಸ್ ನಿಂದ ಗುರುಸ್ಕೊಳ್ಳಿಕ್ಕೆ, ಮುಂಬರುವ ದಿನಗಳಲ್ಲಿ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗಿದೆ. ಇದ್ರ ಜೊತೆಗೆ ಬಿಜೆಪಿ ಕೂಡ ಒಂದಷ್ಟು ಲಾಭ ಆಗಿದೆ. ಯಾಕೆಂತಂದ್ರೆ ಇವ್ರನ್ನ ಪಕ್ಷದಲ್ಲಿ ಒಳಗಡೆ ಇಟ್ಕೊಂಡಾಗ, ಪಕ್ಷದ ಒಳಗಡೆ ಇದ್ದಾಗ ಸಹಜವಾಗಿ ಪಕ್ಷ ಮುಜುಗರನ್ನ ಅನುಭವಿಸ್ತಾ ಇತ್ತು. ಒಂದ್ ಕಡೆ ಕಾರ್ಯಕರ್ತರಿಗೂ ಬೇಸರ ಇತ್ತು, ಅಭಿಮಾನಿಗಳು ಕೂಡ ಬೇಸರ ಇತ್ತು. ಹಾಗಾಗಿ ಪಕ್ಷ ಯಾಕೆ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಇಬ್ಬರನ್ನು ಅಧಿಕೃತವಾಗಿ ಹೊರಗಡೆ ಹಾಕಿದ್ರೆ ಸಹಜವಾಗಿ ಕ್ಷೇತ್ರದೊಳಗೆ ಈ ಎರಡೂ ಕ್ಷೇತ್ರದಲ್ಲಿ ಸಂಘಟನಾತ್ಮಕವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಹೊಸಬರಿಗೆ ಅವಕಾಶ ಕೊಡ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಮುಜುಗರಲ್ಲ. ಇವ್ರ ವಿರುದ್ಧ ವಿರೋಧ ಪಕ್ಷವಾಗಿ ಯಾವ ಚಟುವಟಿಕೆಯನ್ನು ಮಾಡಬೇಕು ಎಲ್ಲ ಚಟುವಟಿಕೆ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಸರ್ಕಾರದ ಭಾಗವಾಗಿ ವರ್ತಿಸ್ತಾ ಇರತಕ್ಕಂಥ ಇಬ್ಬರು ಶಾಸಕರ ವಿರುದ್ಧವಾಗಿಯೂ ಕೂಡ ತಮ್ಮ ಒಂದು ಚಟುವಟಿಕೆಯನ್ನು ಕೂಡ ಮುಂದುವರಿಸಲಿಕ್ಕೆ ಬಿಜೆಪಿ ಅನುಕೂಲ ಆಗುತ್ತೆ. ಹಾಗಾಗಿ ಇಬ್ಬರಿಗೂ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರೀತಿಯ ಲಾಭ ಆಗಿದೆ ಅನ್ನುವಂತ ಮಾತುಗಳೇ ಕೇಳಿ ಬರ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.